ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಮಂಡೆ ಆಫೀಸ್ ಮುಗಿಸ್ಕೊಂಡು ಹಾರಿಬಲ್ ಡೇ ಅಂತ ಮಂಡೆ ಬಿಸಿ ಮಾಡ್ಕೊಂಡ್ರು ಅವ್ರಿಗೆ ಮಾಂಗಲ್ಯಂ ತಂತು ನನ್ನ ಸೀರಿಯಲ್ ನಲ್ಲಿ ನಾಳೆ ಏನಾಗ್ಬೋದು ಅಂತ ತಲೆ ಕೆಡ್ಸ್ಕೊಂಡಿರೋ ಆಂಟಿದಿರಿಗೆ ಸಿಕ್ರೆ ಭೂಮಿ ತಾಯಣೆಯ ಭೂಮಿ ಅಂತ ಹುಡುಗಿ ಸಿಗ್ಬೇಕಪ್ಪ ಅಂತ ಕನಸಲ್ಲೂನು ಕಡ್ಲೆ ಮಿಠಾಯಿ ತಿಂತಿರೋ ಹಳ್ಳಿ ಹೈಕ್ಳಿಗೆ ಏಯ್ ನೀನು ಆಕಾಶರ ಜಾಕೆಟ್ ತಗೊಳ್ಳೋ ಸಕ್ಕದ ಕಾಣಿಸ್ತ್ಯಾ ಅಂತ ಬಾಯ್ ಫ್ರೆಂಡ್ಗೆ ಮೆಸೇಜ್ ಮಾಡ್ಕೊಂಡು ಕೆನ್ನೆ ಕೆಂಪಾಸ್ಕೊಂಡ್ರು ಹುಡುಗಿರಿಗೆ ಮಗಳು ಜಾನಕಿನಲ್ಲಿ ಬಾರ್ಗೆ ಏನ್ರಿ ಅಷ್ಟೊಂದ್ ಕಾಟ ಕೊಡ್ತಾರೆ ಅಂತ ಬೈಕೊಂಡೆ ಸೀರಿಯಲ್ ನೋಡಿರೋ ಅಂಕಲ್ಸ್ಗೆ ಈಗಷ್ಟೇ ಊಟ ಮುಗಿಸಿ ಈಸಿ ಚೇರ್ ಅಲ್ಲಿ ಕೂತಿರುವ ಅಜ್ಜ ಅಜ್ಜಿಯಂದರಿಗೆ ತಲೆ ಮೇಲೆ ತಲೆ ಬೀಳಿ ಎಲೆ ಮೇಲೆ ಪಾಯಸ ಬೀಳಿ ರಾತ್ರಿ 8 ಗಂಟೆಗೆ ನಮ್ಮ ಶೋನೆ ನೋಡೋದು ಅಂತ ಕೂತಿರುವಂತ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇದು ಮಜಾವಾದ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ವಾರದ ಮೊದಲನೇ ಎಪಿಸೋಡ್ಗೆ ಫುಲ್ ರೆಡಿ ಆಗಿ ಬಂದಿರುವಂತ ನಮ್ಮ ಜಡ್ಜಸ್ ನಾವು ವೆಲ್ಕಮ್ ಮಾಡೋಣ. ಇವರ ಮಾತು ಗುರಿ ತಪ್ಪಲ್ಲ, ಇವರ ಹಾಡು ಶ್ರುತಿ ತಪ್ಪಲ್ಲ, ಇವ್ರನ್ನ ನೋಡ್ದೆ ಎಷ್ಟೋ ಜನಕ್ಕೆ ನಿದ್ದೆನೆ ಬರಲ್ಲ, ಇವರ ನಗುನೆ ನಮ್ಮ ಎಲ್ಲರ ಎನರ್ಜಿ. ಚೀಫ್ ಗುರುಜಿ ವೆಲ್ಕಮ್. ಆಲ್ ದಿ ಬೆಸ್ಟ್. ಸೌಂದರ್ಯಕ್ಕೂ ಇವರ ಜೊತೆ ಸಮರ, ಮುದ್ದಾದ ನಗುನೆ ಇವರ ಅಸ್ತ್ರ, ಸಹಜ ಸುಂದರಿ ರಚಿ. ನಿಮಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಅನು. ಆಲ್ ದಿ ಬೆಸ್ಟ್. ಇನ್ನು ಇವ್ರ ತಟ ಚಪ್ಪಾಳೆನೆ ನನಗೆ ಎನರ್ಜಿ. ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಎನರ್ಜಿ ಇಷ್ಟೊಂದು ಭರ್ಜರಿ ಆಗಿದೆ ಅಂದ್ಮೇಲೆ ತಡ ಮಾಡೋದು ಬೇಡ. ಇವತ್ತಿನ ಮೊದಲೇ ಸ್ಕಿಟ್ ನಾನು ನೋಡ್ಕೊಂಡ್ ಬಂದ್ಬೇಡ. ಊರು ಉದ್ಧಾರ ಮಾಡೋದಕ್ಕೆ 100 ಜನ ಬೇಕು, ಆದ್ರೆ ಊರನ್ನ ಹಾಳು ಮಾಡೋದಕ್ಕೆ ಇಂಥವ್ರು ಇಬ್ರಿದ್ರೆ ಸಾಕು. ಇವರೇ ಚಿಲ್ಲರ್ ನನ್ ಮಕ್ಕಳು ಅಂತ ಕರ್ಕೊಳ್ಳೋದು ಅಲ್ದೆ ಮಾಡಕ್ಕೇನು ಕೆಲ್ಸ ಇಲ್ಲ ಅಂತ ಇಲ್ದಿರೋ ಕಿತಾಪತಿಗಳನ್ನೆಲ್ಲ ಮಾಡ್ಕೊಂಡ್ ಕೂತ್ಯಾರೆ. ಅಲ್ಲ ಇವ್ರಿಗೆ ಬುದ್ಧಿ ಹೇಳೋರು ಯಾರು ಹೇಳಿ? ಬನ್ನಿ ಬುದ್ಧಿ ಹೇಳ್ಕೊಂಡ್ ಬರೋಣ. ನನ್ನ ಸಾಕಕ್ಕೆ ಯಾಕೆ ಹಿಂಗೆಲ್ಲ ಅನ್ಕೋಬತ್ತೀಯ? ನಾನು ರಿಯಲ್ ಸೂಪರ್ ಸ್ಟಾರ್ ಕಣ. ನನ್ನ ಮಗನ ಯಾಕೋ ಬಂದೆ? ನನಗೆ ಸಾಂಗ್ ಹಾಕಿಲ್ಲ, ಅದಕ್ಕೆ ನೀ ಈ ಸಾಂಗಿಗೆ ಬಂದೆ ಅಷ್ಟೇ. ಹಂಗಂತ ನನಗೆ ಮದ್ವೆ ಆಗಿಲ್ಲ ಅಂದ್ಬಿಟ್ಟು ನನ್ನ ಹೆಂಡತಿ ಕರ್ಕೊಳ್ಳೋದಾಮೇಲೆ ಇದೇ ಚೆನ್ನಾಗಿದೆ. ನಾನೇ ಐಡಿಯಾ ಕೊಟ್ಬಿಟ್ನೆ ಅವನಿಗೆ. ಅಣ್ಣನಿಗೆ ಬಿಸಿ ಬಿಸಿಯಾಗಿ ಒಂದು ಟೀ ಹೊಡಿ. ಅಣ್ಣನ್ಗೆ ಬಿಸಿ ಬಿಸಿಯಾಗಿ ಒಂದು ಟೀ. ಸರ್ ಹೊಡೆದೆ. ನಾನ್ ಹೇಳಿತ್ತು ಗ್ಲಾಸ್ಗೆ ಬಿಸಿ ಬಿಸಿ ಟೀ ತಕ ಬಂದ್ ಕೊಡು ಅಂತ. ಮೊದ್ಲು ಮಾಡಿರೋ ಬಾಕಿ ಕೊಡು. ಏಯ್ ಏನ ಬಾಕಿ? ಏನು ಅನ್ಕೊಂಡಿದ್ಯಾ? ನನ್ಗೆ ಬ್ಯಾಂಕ್ ಅಕೌಂಟ್ ಇದೆಯಾ ನಿನ್ನ ಹತ್ರ? ಇದೆ. ದುಡ್ಡು ಕಳಿಸ್ತೀಯಾ? ನನ್ನ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲ. ನಿನ್ನ ಹತ್ರ ಫೇಸ್ಬುಕ್ ಅಕೌಂಟ್ ಇದೆಯಾ? ಇಲ್ಲ. ನನ್ನ ಹತ್ರ ಇದೆ. ನೀನು ಫಸ್ಟ್ ಅದನ್ನ ಕ್ರಿಯೇಟ್ ಮಾಡ್ಕೊಂಡು ನನಗೊಂದು ರಿಕ್ವೆಸ್ಟ್ ಕಳಿಸು, ಆಮೇಲೆ ದುಡ್ಡು ಕಳಿಸ್ತೀಯಾ? ಒಂದು ಲೈಕ್ ಕಳಿಸ್ತೀನಿ. ನನ್ನ ಮಗ ನಂಗೆ ತಿಡಿ ಟಿ ಟಿ ತಿಡಿ ತಿಡಿ ಆಗಲೇ ಜೊಲ್ಲ ನನ್ ಮಗನೇ ವರ್ಸ್ಕ. ಮತ್ತೆ ಕೊಟ್ಟಿ ಹಾಕು. ನೋಡು, ನೀನ್ ಮಾಡಿರೋ ಬಾಕಿ ಇಷ್ಟಾಗಿದೆ. ಏನು ನೋಡಿಲಿ, ನನ್ನದು ಬಿಲ್ ಇಷ್ಟ. ಏನೋ ಇಷ್ಟೊಂದು ಬಿಲ್ ಆಗಿದೆ. ನೀನ್ ಸೇದಿರೋ ಸಿಗರೇಟ್ ಬಿಲ್ ಅದು. ಸಿಗರೇಟ್ಗೆ ಇಷ್ಟೊಂದು ಬಿಲ್ಲ? ಇದೇನಿದು ಎಕ್ಸ್ಟ್ರಾ 300 ರೂಪಾಯಿ? ನೀನ್ ಡೈಲಿ ಸಿಗರೇಟ್ ಸೇತಿಯಲ್ಲ ನನ್ನ ಅಂಗಡಿ ಮುಂದೆ ಬಂದು, ಆ ಸಿಗರೇಟ್ ಹಚ್ಚಕ್ಕೆ ಕಡ್ಡಿ ಯೂಸ್ ಮಾಡ್ತೀಯಲ್ವಾ, ಆ ಕಡ್ಡಿ ಬಿಲ್ ಅದು. ಹಂಗಾದ್ರೆ ಇದ್ರಲ್ಲಿ 600 ರೂಪಾಯಿ ಲೆಸ್ ಮಾಡು. ಯಾಕೆ? ನಾ ದಿನ ಟೀ ಕುಡ್ದು ಇಷ್ಟಿಷ್ಟು ಮಿಕ್ಸ್ ಬಿಟ್ಟು ಹೋಗ್ತಿದ್ದಲ್ಲ ಅದರದ್ದು. ನನಗೆ ಪಂಚ್ ಮಾಡ್ತಾನೆ ಪಂಚು. ನಮ್ಮ ಮಗ ಲೇ ಲೋಪರ್ ಬಂದಿದ್ನ? ಬಂದಿಲ್ಲ. ಅವ್ನ್ ಲೋಪರ್ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಮಜಾ ಭಾರತದಲ್ಲಿ ಇರೋದೇ ಇಬ್ರು ಲೋಪರ್. ಯಾರು? ಇವಾಗ ನೀನ್ ಬಂದಿದ್ಯಾ, ನೀನು ಬರ್ಬೇಕಷ್ಟೇ. ಮಗ ಮಜಾ ಭಾರತದಲ್ಲಿ ಇನ್ಮೇಲೆ 3 ಜನ ಲೋಫರ್. ಯಾರ್ಯಾರು? ಒಂದು ಅವನು, ಇನ್ನೊಂದು ನಾನು, ಇನ್ನೊಂದು ನೀನು. ಪಂಚ್ ಮಾಡ್ತಾನೆ ಪಂಚ. ಮುತ್ಕೊಂಡು ಹೋಗಲೇ ಜೊಲ್ಲೋರ್ಸ್ಕೊ. ಒರ್ಸ್ಕೊತಾರೆ. ಬರೀ ಜೊಲ್ಲೊರ್ಸ್ಕೊಳ್ಳೋದೇ ಆಯ್ತು ನನ್ ಬಾಳಲ್ಲಿ. ಅಲ್ಲ ಮಗ ಸ್ವಲ್ಪ ಮೊಬೈಲ್ ದೂರ ಇಟ್ಕೊಂಡು ಮಾತಾಡೋ. ಯಾಕೆ ಮಗ? ಜೊಲ್ ಸಿಡಿತಾ ಇದೆ ಇಲ್ಲಿಗೆ. ಅಯ್ಯಯ್ಯೋ, ಎಲ್ಲಿದ್ಯಾ? ಜೊಲ್ಲು ಈಗ ತಾನೇ ಇಂಟರ್ವ್ಯೂ ಮುಗಿಸ್ ಹೊರಗ್ ಬಂದ ಕಣೋ. ಏನಾಯ್ತು ಕೆಲ್ಸ? ಅಣ್ಣ ಕಾಯ ಅದು ಎಲೆ ಮರೆ ಕಾಯಿ. ಅಲ್ಲೇ ಬಂದ್ ಹೇಳ್ತೀನಿ. ಬಾ 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 ಬಾ. ಬಂದೆ.
ಜಗ ಮಗ ಏನಾಯ್ತು ಕೆಲ್ಸ ಕೆಲ್ಸ ಮಗ ಕೊನೆಗೂ ನಂಗೆ ಕೆಲ್ಸನೇ ಸಿಗ್ಲಿಲ್ಲ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಈ ನನ್ ಮಗನಿಗೆ ಕೆಲ್ಸ ಸಿಕ್ಬಿಟ್ಟು ಎಲ್ಲಿ ಮೇಲ್ ಬೆಳೆದ್ ಬಿಡ್ತಾನಂತ ಭಯ ಆಗ್ಬಿಟ್ಟಿತ್ತು ನನಗೆ. ಯೋಚನೆ ಮಾಡ್ಬೇಡ ಜಗ್ಗ, ಏನೋ? ನಾವ್ ಬೆಳೆಯೋದೇ ಇಲ್ಲ, ಗೊತ್ತಿರೋದೇ ಅಲ್ವಾ? ಹೌದೌದು. ಬಾ ಕುತ್ಕೋಣ. ಪಾಟೀಲ ಏ ಬಾಬಾ ಅಲ್ಲಿ ಬಾಯ್ ಬಾಯ್ ಬಾಯ್. ಏನು ಏನು ಏನಿಲ್ಲ, ಬರ್ತೀಯ ಇಲ್ವಾ ಅಂತ ಕರೆದ್ವಿ. ಪಾಟೀಲ ಹೆಂಗ್ ಟರ್ನ್ ಆಗ್ತೀನಿ ಅಂತ ನೋಡಕ್ರದ್ರ ಇಲ್ಲ ಮುಚ್ಕೊಂಡ್ ಟೀ ಕೊಡು ಅಂತ ಕರ್ದೆ. ಪಾಟೀಲ ಬಿಸಿ ಬಿಸಿಯಾಗಿ ಏನಿದೆ? ಬಿಸಿ ಬಿಸಿಯಾಗಿ ಇಡ್ಲಿ ಇದೆ ನೋಡು. ಇಡ್ಲಿ ಬಿಟ್ರೆ ದೋಸೆ ಇದೆ. ದೋಸೆ ಬಿಟ್ರೆ ತವಾ ಇದೆ. ಅದನ್ನ ತೆಗೆದು ಸೈಡ್ಗೆ ಇಟ್ಬಿಟ್ಟು 2 ದೋಸೆ ಹಾಕಪ್ಪ. ದೋಸೆಲಿ ಚಟ್ನಿ ಗಟ್ಟಿಗಿರ್ಲ ಇಲ್ಲ ತಳ್ಳಗಿರ್ಲ. ಭಾರಿ ಪಂಚ್ ಮಾಡ್ತಾವನೆ. ಬರೀ ದೋಸೆ ತಕಪ್ಪ ಬೆಣ್ಣೆ ಹಾಕೊಂಡು. ಬೆಣ್ಣೆ ಮಗ ಇಂಟರ್ವಲ್ ಏನಾಯ್ತು? ಮಗ ಇಂಟರ್ವ್ಯೂಲ್ ಏನಿಲ್ಲ ಮಗ, ಸುದೀಪ್ ಅವ್ರು ಬರ್ತಾರೆ, ಮುಖಕ್ಕೆ ಹಾಕಿರೋ ಟವಲ್ ತೆಗೆದು ಮೈ ಫ್ಯಾಮಿಲಿ ಸೇಫ್ ಅಂತಾರೆ. ಅಲ್ಲಿಗೆ ಇಂಟರ್ವ್ಯೂಲ್ ಮಗ. ಮೆಟ್ಟು ತಗ ಹೊಡಿಬೇಕು ನಂಗೆ. ಸಿನಿಮಾ ಇಂಟರ್ವಲ್ ಬಗ್ಗೆ ಕೇಳ್ತಾ ಇಲ್ಲ, ಮತ್ತೆ ಕೆಲ್ಸದ ಇಂಟರ್ವಲ್. ನಿನಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದೆ ಕಣ. ಅದು ಇಂಟರ್ವ್ಯೂಲ್ ಅಲ್ಲ, ಮತ್ತೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಇಂಟ್ರ್ಯಾವ್ ಅಂತಾರೆ. ನಂಗೆ ಗೊತ್ತೇ ಆಗಿಲ್ಲ ನೋಡಿ. ನನಗೂ ಒಬ್ರು ಹೇಳಿಲ್ಲ ಕಣ. ಸರಿ ಇಲ್ಲ ಅವರು ಮಕ್ಳು ಏನ್ರ ಮಾಡ್ಕತಾವ ಬಿಡ. ಮಗ ಇಂಟರ್ವಲ್ ಏನ್ ಕೇಳಿದ್ರು? ಮಗ ಇಂಟರ್ವ್ಯೂ ಮಾಡಕ್ಕೆ ಸಖತ್ತಾಗಿರೋ ಇವ್ರು ಯಾರು ತರಲ್ಲ, ಇವ್ರಿಗಿಂತ ಚೆನ್ನಾಗಿರೋ ಹುಡುಗಿ ಬಂದಿದ್ಲು. ಹುಡುಗಿ ಬಂದಿದ್ಲ? ಹೂ ಕಣ. ಏನ್ ಕೇಳಿದ್ಲು? ಮಗ ಮೊದ್ಲೇ ಕ್ವಶನ್ ಪ್ರತ್ಯುತ್ಪತ್ತಿ ಅಂದ್ರೆ ಏನು ಅಂತ ಕೇಳಿದ್ಲು. ಪ್ರತಿ ಉತ್ಪತ್ತಿ ಏನಂದೆ? ಹತ್ತಿಯ ಒಂದು ವಿಧ ಅಂತ ಹೇಳಿದೆ. ಮೆಟ್ಟಲ್ಲಿ ಹೊಡೆದಿರ್ತಾಳ ಅವಳು. ಹೊಡಿಲಿಲ್ಲ ಜಗ್ಗ. ಹೊಡಿಲಿಲ್ವಾ? ಇಲ್ಲ. ಓ ಮೈ ಲೇಡಿ. ನೆಕ್ಸ್ಟ್ ಕ್ವಶನ್. ಸಂತಾನೋತ್ಪತ್ತಿ ಅಂದ್ರೆ ಏನಂತ ಕೇಳಿದ್ಲು. ಏನಂದೆ? ಸಂತೋಷವನ್ನು ಉತ್ಪತ್ತಿ ಮಾಡುವ ಹತ್ತಿಯೇ ಸಂತಾನೋತ್ಪತ್ತಿ ಅಂದೆ. ಇದಕ್ ಮೆಟ್ಟಲ್ಲಿ ಹೊಡೆದಿರ್ತಾಳ ಜಗ್ಗ. ಇದಕ್ಕೂ ಹೊಡಿಲಿಲ್ಲ. ಓ ಮೈ ಲೇಡಿ. ಯಾಕೆ? ಈ ನೆಕ್ಸ್ಟ್ ಕ್ವಶನ್. ಹತ್ತಿ ಅಂದ್ರೆ ಏನಂತ ಕೇಳಿದ್ಲು. ಏನಂದೆ? ಅವ್ರ ಮೇಲೆ ಹತ್ತಿ ತೋರಿಸ್ಬಿಟ್ಟೆ. ಇದೇ ನಿನ್ ಕೇಳಿ, ಅವ್ರು ನಮ್ ಶೋ ಜಡ್ಜಸ್ಸು, ಗುರು ಕಿರಣ್ ಸರ್, ರಚಿತಾ ಮೇಡಮ್. ಏನಕ್ಕನಪ್ಪ ಶೋಗೊಳ್ಳೆ ಕಳ್ಸಾಕುತ್ತಂಗ್ ಕುಂತವ್ರೆ. ಇವರು ಇವ್ರು ನನ್ನ ಕ್ಲಾಸ್ ಮೇಟ್. ಅದೇಂಗವ, ನೀನು ವಯಸ್ಸಾಗದೆ ಅವ್ರ ವಯಸ್ಸೇ ಆಗಿಲ್ಲ. ಏನ ಪಾಸ್ ಆಗಿ ಹಿಂಗಾದೀವ್ನಿ, ಇವ್ರು ಫೇಲ್ ಆಗಿ ಹಿಂಗ. ಅವ್ವ ನೀ ಸುಬ್ಬಲಕ್ಷ್ಮಿ ಅಲ್ಲೇನೆ? ಏನ್ ಚೆನ್ನಾಗಿದ್ಯವ. ಅವಳೆ ಅಂತ ಅದೇನ್ ಕಂಡಿಡ್ದೆ? ಅವಳು ಮೂಗಿನ ಪಕ್ಕ ಮತ್ತೆ ಇಲ್ವೇನೋ? ಹಂಗೆ ಪಕ್ಕದ ಕಂಡಿಡಿ. ಇವನ್ ಮುಖದ ಮೇಲೆ ಏನಿದೆ ಅಂತ ಕಂಡಿಡಿಲ್ಲ. ಮೀಸೆ ಕೂದ್ಲಿಲ್ವಾ? ದಣ್ಣನ ಮಗನೇ ನಿನ್ನ ಕಟ್ಕೊಂಡು ಬಾಳದೇನೆ. ನಡಿ ಮಳೆ ಬಂದಂಗಾಯ್ತು. ನಡಿ 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 ಒಳ್ಳೆಡಿ. ಎಲ್ಲ ಮಗ ಕೂಗ್ತಾ ಇದೆ ನೋಡಪ್ಪ. ನೀನ್ ಹೊಟ್ಟೆಲ್ ಇರ್ಬೇಕಿರವ. ಇಲ್ಲ ಎಲ್ಲ ಅದೇ ನೋಡು. ನೋಡ್ತೀನಿ ಕಣವ. ಎಲ್ಲಿ ಹೋಯ್ತು ಮಗ. ಒಳ್ಳೆ ಮಗುನೆ, ಒಳ್ಳಪ್ಪ ಒಳ್ಳೆ ಮಗುನೆ. ಇದ್ರ ಅವ್ವ ಇಲ್ಲೆಲ್ಲ ಇರ್ಬೇಕು ನೋಡಪ್ಪ. ನೋಡ್ತೀನಿ ಕಣವ. ನಿಮ್ಮ ಅವ್ವನ್ನು ಹುಡ್ಕೊಂಡ್ ಬರ್ತಾನೆ. ಅಲ್ಲ ಮಗ ನಿಮ್ದಲ್ವಾ? ಸಿಕ್ಕಿದ್ರೇನೋ? ಯಾರು ಇಲ್ಲ ಕಣವ, ಯಾರೋ ಬೇಕು ಅಂತ ಇಲ್ಲೇ ಬಿಟ್ಟು ಹೋಗ್ಬಿಟ್ಟವ್ರೆ. ಅವ್ರ ಮುಖಕ್ ಮಣ್ಣು ಹಾಕ್ಲಿ. ಇಂತ ಬಂದ ಅರ್ಧದ ಮಗು ನೀ ಮಳೆ ಬಿಟ್ಟು ಹೋಗವ್ರಲ್ಲ. ಅದಕ್ಕೆ ಮಗನ್ ನಾನು ಹಿಡ್ಕೊಂಡ್ಬಿಡ್ತೀನಿ ಕಣ. ಅವ ನೀನ್ ತಲೆ ಕೆಟ್ಟಿದ್ಯಾ? ನನ್ ಮೊದ್ಲೇ ಸಂಸಾರನು ಸರಿ ಇಲ್ಲ, ನಮ್ ವ್ಯವಸ್ಥೆನೂ ಸರಿ ಇಲ್ಲ. ಬೇಡ, ಅದನ್ನ ಇಲ್ಲೇ ಬಿಟ್ಟು ನೋಡಿ, ಆಮೇಲೆ ಪೊಲೀಸ್ ಕೇಸು ಅದು ಇದು ಅಂತ ಆದಿತ್ತು. ಬಿಡ್ತು ಅನ್ನು ಏನಂತ ಮಾತಾಡ್ತೀಯ? ಮಗ ನೋಡು, ಬಂಗಾರ ತುಂಡು ತರ ಹೊಳಿತಾ ಕುಂತದೆ. ನಾಯಿಗಳು ಹೆಣ್ಣು ಮಗು ಅಂತ ಬಿಟ್ಟು ಹೋಗವ್ರೆ ಕಣವ. ಅದೇ ಗಂಡು ಮಗು ಆಗಿದ್ರೆ ಹಿಂಗ್ ಬಿಟ್ಟು ಹೋಗ್ತಿದ್ರ. ಮಗ ಈ ಮಗ್ಗಿನ ನಾನೇ ಸಾಕತೀನಿ ಕಣಪ್ಪ. ನನ್ನ ಮನೆ ಮಹಾಲಕ್ಷ್ಮಿ ಇದು. ಅವ್ವ ನನ್ ತಪ್ಪಾಯ್ತು ಕಣವ. ಆ ಮಗ ನಾವೇ ಸಾಕಳನ ಕೊಡವ.
ಕಡೆ ಮನ್ಗೆಲ್ಲ ಉಸಾಲ ಅವಳಿಗೆ ಯಾಕೆ ಬೈತೀಯ ಅವಳು ಬಿಡು ನನ್ನ ಕೂಸೆ ಅವಳಿಗೆ ಗೆಳೆಯ ನೆನಪಾಗದಂತೆ ಕಣ್ಣು. ಅಜ್ಜಿ ನಾನು ಸುಬ್ಲಕ್ಷ್ಮಿ ಜೊತೆ ಆಟಾಡ್ಕೊಂಡ್ ಬರ್ತೀನಿ. ಹೋಗವ. ಅಮ್ಮ ಅಜ್ಜಿ ಬಿದ್ದೇನೆ. ಸುಬ್ಬಲಕ್ಷ್ಮಿ, ವರಲಕ್ಷ್ಮಿ, ಮಲ್ಲಿಕಾ ಬರ್ರೆ. ನನ್ನ ಮೊಮ್ಮಗಳು ಬಿದ್ದು ಕಾಲವ. ಅಯ್ಯೋ ಅವ ಅವ್ವ. ಅವ ಕಾಲಿಡ ಬಿದ್ದಿರೋದಷ್ಟೇ. ಏನಾಗಿಲ್ಲವ? ಏನಾಗಿಲ್ಲವ? ಎಷ್ಟು ಪ್ರೀತಿ ಅವಳ ಮೇಲೆ, ಈಗ ನನ್ನ ಮೇಲೆ ಪ್ರೀತಿ ನೋಡಿ. ಅವ್ವ ಅವ್ವ ಏನು ಬಿದ್ಬಿಟ್ಟೆ. ಎದ್ದೇಳು. ನೋಡವ್ವ, ಹೆಣ್ಮಕ್ಳು ಹಂಗೆಲ್ಲ ಕಾಲ್ ಜಾರಬಾರ್ದು. ಸನ್ನೆ ಸೂಕ್ಷ್ಮ ಅನ್ನೋದಿರ್ಬೇಕು. ಇದ್ರದ್ ಬರೀ ದೇಹ ಮಾತ್ರ ಬೆಳ್ದದೆ ಕಣೋ, ತಲೆ ಚೂರು ಬುದ್ಧಿ ಇಲ್ಲ. ಮದ್ವೆ ಮಾಡಿಸ್ಬೇಕು ಅಂತ ಇದೀನಿ. ಸಂಸಾರ ಮಾಡೋದ್ ಹೆಂಗ್ ಗೊತ್ತಾಗತ್ತೋ ಏನೋ. ನನಗೆ ಮಾಡ್ತೀನಿರು. ಸಂಸಾರ ಅಂದ್ರೆ ಏನಂತ ನಂಗೂ ಚೆನ್ನಾಗ್ ಗೊತ್ತು. ಸಂಸಾರ ಅಂತ ನಿನಗೇನೆ ಗೊತ್ತು? ಹ್ಞೂ ಅಜ್ಜಿ, ಚಿಲ್ಲರ್ ಹೇಳಿದಾನೆ ಸಂಸಾರ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ, ನಾಳೆ ಬಾ ಅಂತ. ಅಜ್ಜಿ ಹೋಗ್ತೀನಿ ಅಜ್ಜಿ. ಏ, ಏ, ಚಿಲ್ಲರ್ ನಾಯಿ ನನ್ನ ಮಗ. ಆ ಮನುಷ್ಯ ಸರಿ ಇಲ್ಲ. ಹೋಗಿ ಬಿಟ್ಟಿಯ ಮತ್ತೆ. ನನ್ನ ಮೊಮ್ಮಗಳಿಗೆ ಅಂತ ಗಂಡು ಬೇಕು ಅಂತ ನಾನು ಹುಡುಕ ಕೊಡ್ತೀನಿ. ಹೋಗಜ್ಜಿ. ನನ್ನ ಮೊಮ್ಮಗಳಿಗೆ ಹುಡುಗನ ವಿಚಾರ ಕೇಳೋದಿಕ್ಕೆ ನನ್ನ ಕೆನ್ನೆ ಕೆಂಪಾಯ್ತು. ದಲಾಳಿ ಶಿವಣ್ಣ ಎಲ್ಲಿ ಹೋದ್ನೋ? ನನ್ನ ಮೊಮ್ಮಗಳಿಗೆ ಒಂದು ಹುಡುಗನ್ ನೋಡಕ್ ಹೇಳ್ತಿದ್ದೀನಿ. ನಾನು ಮಗ ಮನಕಾಯ ಮ್ಯಾಗ ಹೋಗ್ಲಿ, ನಾಡ ಹೋಗ್ಲಿ, ಎಕ್ಕುಟ್ಟು ಹೋಗ್ಲಿ. ಸಾಕು ಸಾಕು, ಸಮಾಧಾನ ಮಾಡ್ಕೊ. ನಡಿ ಹುಡ್ಕನ. ಹುಡ್ಕೊಂಡ್ ನಡಿ ಮಗ. ಮನೆ ಕಡೆ ಉಸಾರು ಕಣವ. ಗಂಡುಗಳು ಸೇಲಪ್ಪೋ ಸೇಲಪ್ಪೋ ಸೇಲಪ್ಪೋ. ಓಹೋ ನಮಸ್ಕಾರಪ್ಪ, ನಮಸ್ಕಾರ. ದೊಡವ ಚಿಗವ ಅಕ್ಕವ. ಅಯ್ಯಯ್ಯೋ ನಮ್ ದೊಡವ ಕೆಂಪಲ್ ನೋಡವ. ಚೊಲದೀವ ದೊಡವ, ಚೊಲದಿಯ. ನನ್ನ ಹೆಸರು ಗಾಳಪ್ಪ ಧೂಳಪ್ಪ ಬಟಾಬೈ ಶಿವಪ್ಪ ಅಂತ. ಇಲ್ಲಿ ಕುಂತಾರಲ್ಲ ಇವ್ರಿಗೆ ಮದುವೆ ಮಾಡಿ 3 ತಿಂಗಳಾಗಿಲ್ಲ, 12 ಜನ ಮಕ್ಕಳು. ಹಲೋ ಹಲೋ, 12 ಜನ ಮಕ್ಕಳಂದೆ. ನಿಮಗನ್ನ ನಿಮ್ ಫ್ರೆಂಡು ಅಂತ ಅಂದೆ. ಆದ್ರೆ ಬಹಳ ಕಾಮಿಡಿ ಸೆನ್ಸ್ ಬಹಳ ಚೆನ್ನಾಗಿ ಕಲ್ಸಿದ್ರಿ. ನಿಮ್ಮ ಫ್ರೆಂಡ್ ಮಕ್ಕಳಿಗೆ ಬಹಳ ಚೆನ್ನಾಗಿ ಕಲ್ಸಿದ್ರಿ. ಅಂದಂಗ ಗುರು ಸರ್ ಒಂದು ಹುಡುಗಿ ನೋಡಂತ ಹೇಳಿದ್ರು. ಸರ ಅಲ್ಲಪ್ಪ, ಹುಡುಗಿ ನೋಡ, ಅವ್ರಿಗೆ ನೋಡಂದ್ರೆ ಅವ್ರ ಫ್ರೆಂಡಿಗೆ ನೋಡು ಅಂತ ಹೇಳಿದ್ರು. ಸರಿ ನೋಡು, ಅಲ್ಲೇ ಖುಷಿ ಹಂಗ. ಶಿವಣ್ಣ ಶಿವಣ್ಣ ಬತ್ತಾವನೆ. ಹೊಲಸು ಮುದಿಕ್ ಬಂತು, ನನ್ ಕೆಲಸ ಆದಂಗ ಇವತ್ತು. ಶಿವಣ್ಣ ಹೇಗಿದ್ಯಾ? ಆರಾಮದೇನಿ. ಮನೆ ಕಡೆ ಬರ್ಲೇ ಇಲ್ಲ. ಬರ್ಬೇಕಾಗಿತ್ತು, ನೀ ಆಟ ಬಂದ್ಯಲ್ಲ, ಅದಕ್ಕೆ ಹಲ್ ನೋಡಯ್ಯವ. ನೀನು ಹೆಂಗದ ದೂರ ನಿಂತ್ಕೋ ಸ್ವಲ್ಪ. ನೋಡ್ದೇನೋ? ಅಯ್ಯೋ, ನಾನು ಹೆಂಡತಿಗೂ ನನಗೆ ಅದ ಜಗಳ. ನಾನು ನೋಡ್ತೀನಿ ಅಂತ ಬೇಡ ಅಂತ, ನೋಡ್ತೀನಿ ಅಂತ ಬೇಡ ಅಂತ. ಯಾಕೆ ಸೀರಿಯಲ್ ನೋಡ್ತೇನೆ ಅಂದ್ಲು, ನ್ಯೂಸ್ ನೋಡ್ತಾನೆ ಅಂದೆ ಅಷ್ಟ.